ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುದಿನ ವಿತ್ ಅನುರೂಪ. ಸಿಹಿ ಪೊಂಗಲ್ ಮಾಡೋದು ಹೇಗೆ ಅಂತ ಎಲ್ರಿಗೂ ಗೊತ್ತಿದ್ದದ್ದೇ. ಇವತ್ತು ನಾನು ಚಿಕ್ಕೂನಲ್ಲಿ ಹೇಗೆ ಸಿಹಿ ಪೊಂಗಲ್ ಮಾಡೋದು ಅಂತ ಹೇಳ್ತೇನೆ. ಅರ್ಧ ಕಪ್ ಅಕ್ಕಿ, ಅರ್ಧ ಕಪ್ ಹೆಸರು ಬೇಳೆ ಚೆನ್ನಾಗಿ ತೊಳ್ಕೊಂಡಿಡಿ. 1 ಕಪ್ ಬೆಲ್ಲ ಪುಡಿ ಮಾಡಿಟ್ಕೊಳ್ಳಿ. 3 ಚಿಕ್ಕು ಸಿಪ್ಪೆ ಸುಲಿದು ಬೀಜ ತೆಗೆದು ಅದರ ಒಳಗಿರುವ ತಿರುಳನ್ನು ಇಟ್ಕೊಳ್ಳಿ. 2 ಚಮಚ ಕಾಯಿ ತುರಿ, ಅರ್ಧ ಕಪ್ ಹಾಲು, 3 ಲವಂಗ, 3 ಏಲಕ್ಕಿ ಪುಡಿ ಮಾಡಿಟ್ಕೊಳ್ಳಿ. ಹಾಗೆ ಡ್ರೈ ಫ್ರೂಟ್ಸ್, ನಾನು ಗೋಡಂಬಿ ದ್ರಾಕ್ಷಿ ತಗೊಂಡಿದ್ದೇನೆ. ಇದನ್ನು ತುಪ್ಪದಲ್ಲಿ ಹುರ್ಕೊಂಡು ಇಡಬೇಕು. ನೀವು ಬೇರೆ ಡ್ರೈ ಫ್ರೂಟ್ಸ್ ಕೂಡ ಬಳಸ್ಕೊಳ್ಬೋದು. ಈಗ ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ತೊಳ್ಕೊಂಡು ಬೇಯಿಸ್ಕೊಳ್ಳೋಣ. ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರ್ಕೊಳ್ಳಿ. ಹಾಗೆ ಕಾಯಿ ತುರಿಯನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಳಿ. ಇದರಿಂದ ಪರಿಮಳ ಹಾಗೂ ರುಚಿ ಹೆಚ್ಚಾಗುತ್ತದೆ. ಈಗ ಅಕ್ಕಿ ಮತ್ತು ಬೇಳೆ ಬೆಂದಿದೆ. ಇದಕ್ಕೆ ಬೆಲ್ಲದ ಪುಡಿ, ಇದು ಬೆಲ್ಲ ಕರಗುವ ತನಕ ಇದನ್ನು ಕುದಿಸಿ. ಲವಂಗ, ಏಲಕ್ಕಿ ಪುಡಿ, ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ಬೆರೆಸಿ. ಈಗ ಇದಕ್ಕೆ ಚಿಕ್ಕು, ಕಾಯಿ ತುರಿ ಹಾಕಿ ಚೆನ್ನಾಗಿ ಬೆರೆಸಬೇಕು. ಇದಕ್ಕೆ ಹಾಲು ಹಾಕಿ ಚೆನ್ನಾಗಿ ಬೆರೆಸಿ ಒಂದು ಕುದಿ ಬರಿಸಿ. ಅಲ್ಲಿಗೆ ನಿಮ್ಮ ಚಿಕ್ಕು ಸಿಹಿ ಪೊಂಗಲ್ ಸಿದ್ಧ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಕೊನೆಗೆ ಸ್ವಲ್ಪ ತುಪ್ಪ ಹಾಕಿ, ಸಾಧಾರಣ 1 ಚಮಚ ತುಪ್ಪ ಹಾಕಿದ್ದೇನೆ. ಚೆನ್ನಾಗಿ ಬೆರೆಸಿದರೆ ಘಮ ಘಮ ರುಚಿಯಾದ ಚಿಕ್ಕು ಸಿಹಿ ಪೊಂಗಲ್ ಸಿದ್ಧ. ಸಬ್ಸ್ಕ್ರೈಬ್ ಮಾಡುವಾಗ ಬೆಲ್ ಐಕಾನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ಟೈಮ್ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.